ಕಂಗುಟ್ ನಮ್ದು ರೇಣ್ಮಾಗ್ನಹಳ್ಳಿ ಗ್ರಾಮ ಕಂಗುಟ್ನಹಳ್ಳಿ ಪಂಚಾಯತ್ ಸಿಗೋದು. ಮೊನ್ನೆ ಒಂದ್ಸರಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಬಂದ್ಬಿಟ್ಟು ನಮಗೆ ರಸ್ತೆ ಇಲ್ಲ ದಾರಿ ಇಲ್ಲ ಅಂತ ಒಂದ್ಸರಿ ಕೇಳಿದ್ವಿ, ಅದೊಂದು ಮಾಡಿಕೊಟ್ರು. ಈಗ ಇದು ಅಮ್ಮ ಕ್ಲಿನಿಕ್ ಅಂತ ಒಂದು ಮಾಡಿದ್ದಾರೆ. ನಮ್ಮೂರಿಂದ ಹೋಗ್ಬೇಕಂದ್ರೆ ಸುಮಾರು 30 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲಿ ಗುಡಿಬಂಡೆಗೆ ಹೋದ್ರೆ ನಮ್ಗೆ ಅಕ್ಸೆಪ್ಟ್ ಮಾಡಲ್ಲ, ಅಲ್ಲಿವರೆಗೆ ಹೋಗ್ಬೇಕು. ಇಲ್ಲಿಗೆ ಅಮ್ಮ ಕ್ಲಿನಿಕ್ ಅಂತ ಬೆಳಗ್ಗೆನೆ ಬಂದು ನಮ್ಮೂರಿನವ್ರಿಗೆ ಸುಮಾರು ಒಂದು ನೋಡಿ ಜನ ಇದ್ದಾರೆ, ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಜಾತಿ ಬೇರೆ ಏನೂ ಇಲ್ಲ, ಎಲ್ರಿಗೂ ಟ್ರೀಟ್ಮೆಂಟ್. ಇಂಥವರು ಒಬ್ರು ಹುಡ್ತಾರೆ, ನಮ್ಮ ಮಾತಿನಲ್ಲಿ ಹೇಳ್ತಾರೆ ಸೌಕುಯ್ಯಕ್ಕೆ ಅಂತ. ಇಂಥವ್ರು ನಾನು ನೋಡಿಲ್ಲ. ನಮ್ಗೆ ಇವಾಗ 65 ವರ್ಷ, ಇದುವರೆಗೂ MLA ಅವರು ಬಂದರು ಹೋದರು, ಬರೀ ಅವ್ರವ್ರದ್ದೇ ನೋಡ್ಕೊಂಡ್ರೆ ಹೊರತು ಜನಗಳಿಗೆ ಯಾರು ನೋಡಿಲ್ಲ. ಇವರು ನಂದು ಎಲ್ಲರೂ ನಮ್ಮವರೇ, ನಂದೇ ಅಂತ ಭಾವನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಂಥವ್ರು ಸದಾಕಾಲ ನಗ್ನಗ್ತಾ ಇರಲಿ, 100 ವರ್ಷ ಇರಲಿ. ಇಂಥವ್ರು ಮುಂದೆ ಮಿನಿಸ್ಟರ್ ಆಗಲಿ ಇಲ್ಲ CM ಆದ್ರೂ ಇನ್ನೂ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮೂರಿಗೆ ಇಷ್ಟು ದೂರ ಕಳಿಸಿದ್ದಾರೆ, ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಬೆಳಗ್ಗೆಯಿಂದ 5 ಗಂಟೆಗೆ ಬಂದು ಕಷ್ಟಪಡ್ತಾ ಇದ್ದಾರೆ ನಮ್ಮೂರಿಗಾಗಿ, ನಮ್ಮ ಜನಗಳಿಗಾಗಿ. ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಮೊಹಮ್ಮದ್ ಮೆಹಬೂಬ್ ಅಂತ ಹೇಳ್ಬಿಟ್ಟು ರೇಣ್ಮಾಗ್ನಹಳ್ಳಿ ಗ್ರಾಮದಲ್ಲಿ ಇರ್ತೀನಿ. ಇಲ್ಲಿ ನಮ್ಮೂರಿನವರೆಲ್ಲ ಸೇರಿ ನಮಗೆ ಮಸೀದಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದು ಬಿಟ್ಟು ನಮ್ಮ MLA ಕಡೆಯವರು ಈ ಕಾರ್ಯಕ್ರಮಗಳೇನಾದರೂ ಇದ್ದರೆ ತಿಳಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಇಷ್ಟು ಮಾತ್ರ MLA ಅವ್ರು ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತ ಭಾವಿಸ್ತೀನಿ. ನಮ್ಮೂರವರೆಲ್ಲನೂ ಅವ್ರ ಕಡೆ ಇರ್ತೀವಿ ಸರ್.